ಪಾಪ ಕುರಿಮರಿ ಒಳ್ಳೆ ರೇಟ್ ಹೋಗ್ಬಿಟ್ವಲ್ಲ ಪಾಪ. ಹ್ಞೂ 10,000 ಲಾಭ ಸಿಕ್ತು. ಎಷ್ಟು 5,000 ರೂಪಾಯಿ ಕೊಟ್ಟೇನ ತಂದಿದ್ವಿ. 5,000ನ 3,000ನ 5,000ನ ಕೊಟ್ಟು ತಂದಿತ್ತು ಅಪ್ಪಾಯಿಗೆ ಗೊತ್ತು ಸರಿಯಾಗೆ. 15,000 ರೂಪಾಯಿ ನಮ್ಮ ಪಟ್ಟೆ ಮರಿ ಮಾರಿದ್ದು. 15,000 ಹೆಂಗಿದ್ವಂಗೆ ಸಾಕ್ತಾವು. ನೀನು 10,000 ಲಾಭ ಬಂತು ನೋಡಪ್ಪ, ನಮ್ಮ ರತ್ನಮ್ಮ ಗ್ರೇಟು. ಕೂಲಿನೂ ಆಗ್ತಾ ಆದ್ರೆ ಒಂದು 5 ಪಟ್ಲಿ ಮರಿ ತಂದು ಬಿಡ್ಕೊಂಡು ಅವನ್ನ ಮಾರಿ ಅದ್ರಾಗೂ ದುಡ್ಡು ಮಾಡ್ಕೊಂತು. ನಮ್ಮ ರತ್ನಮ್ಮ ಚೆನ್ನಾಗಿ ಬುದ್ಧಿ ಐತಿ. ನೀನು ಭಾಳ ಚೆನ್ನಾಗಿ ಅಂತವೆಲ್ಲ ಚೆನ್ನಾಗಿ ನೋಡ್ಕೊಂಬತ್ತೇಳು. ನೋಡಪ್ಪ ಒಳ್ಳೆ ಲಾಭಕ್ಕೆ ಹೋಗಿತಾವಪ್ಪ. ಹ್ಞೂ ಕಾಣ್ತಾತ. ಅದಕ್ಕೆ ತಿರ್ಗೊಂದು ಹೊಸ್ತಾ ಒಂದು ಐದು ತಂದೈನಿ ಸಣ್ಣ ಮರಿನ. ಅವ್ನು ಮನ್ ಕೊಟ್ಟೆ ಯಾರನ ದೇವ್ರು ಮಾಡ್ತೀವಿ ಅಂತ ತಗೊಂಡೋದ್ರೆ ಎಲ್ಲ ದೇವ್ರು ಇತ್ತಂತೆ. ಅದಕ್ಕೆ ದೇವ್ರು ಮಾಡ್ತೀವಿ ಅಂತ ಯಾರ ತಗೊಂಡೋದ್ರು ದೇವ್ರಿಗಂತ. ಚೆನ್ನಾಗಿದಾವಪ್ಪ ಸಾಕ್ತಾವು ಅಂತ ಹೇಳಿ ತಗೊಂಡೋದ್ರು. ನಮ್ಮಯ್ಯ ಚೆನ್ನಾಗಿ ನೋಡ್ಕೊಂಬತ್ತ ಅಂಥವೆಲ್ಲ. ನಮ್ಮ ಅಮ್ಮನ ಕೈಯಾಗೆ ಕುರಿ ಮರಿ ಮೇಕೆ ಮರಿ ಎಮ್ಮೆ ದನ ಅಂತಂದರೆ ಚೆನ್ನಾಗಿ ಕೈ ಎತ್ತುತ್ತ ನಮ್ಮ ಅಮ್ಮನ ಕೈಯಾಗೆ. ನೀನು ಹೆಂಗೆ ಹೆಚ್ಚುತ್ತಾವ ಗೊತ್ತೇ. ಕಣಪ್ಪ ಅವು ಸುಮ್ಮನೆ ಎಲ್ಲ ಒಬ್ಬೊಬ್ರ ಕೈಯಾಗೆ ಆಗಲ್ಲ. ಒಬ್ಬೊಬ್ರು ಜವಾಬ್ದಾರಿಯಿಂದ ನೋಡ್ಕೊಂಬ ಕಣಪ್ಪ. ಈಗ ನಮ್ಮ ರತ್ನಮ್ಮ ಜವಾಬ್ದಾರಿ ಯಾತನ ತೊಂದೈತಿ ಆತನ ಒಂದು 5 ಕುರಿ ಮರಿ ತಂದೈತೆ ಅಂದರೆ ಜಾಪನ್ನ ನೋಡ್ಕೊಂಬತ್ತು. ನೋಡ್ಕೊಬೇಕು. ಅವ್ನು ನೋಡ್ಕೊಂಡ್ರಲ್ಲಿ ನಾಳೆ ದಿನ ನಮಗೂ ಅದ್ರ ಲಾಭ ಸಿಗೋದು. ನಾವು ಹೆಂಗೆ ನೋಡ್ಕೊಂತೀವಿ ಹಂಗೆ ನಮಗೂ ಚೆನ್ನಾಗಿ ಕೈ ಎತ್ತುತ್ತಿ. ಅದು ಚೆನ್ನಾಗಿ ಕೈ ಎತ್ತೋದಕ್ಕಿನ್ನ ಬೇಜವಾಬ್ದಾರಿ ತನ ಅಂಬೋದು ಬಿಟ್ಬಿಡ್ಬೇಕು ಕಣ್ಪಪ್ಪ. ಹ್ಞೂ ತಾತ, ಜವಾಬ್ದಾರಿಯಿಂದ ನಾವು ನೋಡ್ಕೊಂಡ್ರೆ ಕುರಿಮರಿನ ಒಳ್ಳೆ ಲಾಭ ಐತೆ. ಸಣ್ಣ ಕುರಿಮರಿ ತಂದು ಬಿಡ್ಕೊಂಡು ನಾವು ಒಟ್ಟಿನಲ್ಲಿ ನೋಡ್ಕೋಬೇಕು. ಅವಕ್ಕೆ ಚೆನ್ನಾಗಿ ಆರೈಕೆ ಮಾಡಬೇಕು. ನಾವು ಅವನ್ನ ನೋಡ್ಕೊಂತ ಇದ್ರೆ ನಮಗೂ ಒಂದಲ್ಲ ಒಂದಿನ ಅವು ಚೆನ್ನಾಗಿ ಒಳ್ಳೆ ದುಡ್ಡು ಅನ್ನೋದು ಬರೋ ಥರ ಆಗುತ್ತೆ. ನಾವು ನೋಡ್ಕೋಬೇಕಷ್ಟೆ. ಜವಾಬ್ದಾರಿ ಎಂಬುದು ಇರ್ಬೇಕು ತಾತ. ಜವಾಬ್ದಾರಿ ಕೆಲಸ ಕಾಯಕವೇ ಕೈಲಾಸ ಅಂತೇಳಿ ಕೆಲಸ ನಂಬ್ಕೊಂಡು ನಾವು ಕೆಲಸನ ಚೆನ್ನಾಗಿ ಮಾಡ್ಕೊಂಡೋದ್ರೆ ಖಂಡಿತ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದಾಗಲ್ಲ ನಮಗೆ ಯಾಕೆ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತಾರೆ. ಅದು ಬೇಜವಾಬ್ದಾರಿತನದಿಂದ ಹಂಗೆ ಆಗುತ್ತೆ ಅಷ್ಟೇ. ದೇವ್ರಿಗೆ ಎಲ್ಲರಿಗೂ ಒಂದೇ ಥರ. ಈ ಕುರಿಮರಿನೇ ನೀನು ತಾಂಬ್ತೀಯ, ನನಗೆ ಕೆಟ್ಟದ್ದಾಗುತ್ತೆ ನಿನಗೆ ಒಳ್ಳೇದಾಗುತ್ತೆ ಅಂತಂದರೆ ಅದು ಹೆಂಗೆ ಸರಿಯಾಗುತ್ತೆ? ನೀನು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಚೆನ್ನಾಗಿ ದುಡ್ಡು ತಗೊಂಡಿದ್ಯಾ. ನಾನು ನೋಡ್ಕೊಂಬಿಲ್ಲ, ಬರೀ ಬಿಟ್ಟು ಅಲ್ಲಿ ಇಲ್ಲೂ ಸುತ್ತರಿಯಕ್ಕೆ ಹೋದೆ, ಸೊತ್ತವು ನಾಯಿ ಕಡಿದ್ವು, ಹಂಗಾಯ್ತು ಹಿಂಗಾಯ್ತು ಅಂತ ಅಷ್ಟೇ. ಇನ್ನೇನು ಇಲ್ಲ. ಜವಾಬ್ದಾರಿಯಿಂದನ ಕಾಯಕವೇ ಕೈಲಾಸ ಅಂತೇಳಿ ನಾವು ಮಾಡೋಂಥ ಕೆಲಸನ ನಾವು ಜವಾಬ್ದಾರಿಯಿಂದ ಮಾಡಿದ್ರೆ ದೇವ್ರು ಒಂದಲ್ಲ ಒಂದಿನ ಅನ್ನ ಕೊಟ್ಟೆ ಕೊಡ್ತಾನೆ. ಒಂದಲ್ಲ ಒಂದಿನ ನಮಗೆ ಮುಂದುವರೆದೇ ವರಿತೀವಿ. ಏನಾದರೂ ಒಂದು ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಕುರಿ ಮರಿಗಳು ನೋಡಕ್ಕಿಲ್ಲೇನಪ್ಪ? ನೋಡ್ತೀನಿ ತಡಿತಾತ, ಹೋಗ್ತೀನಿ. ಸೆಡೆ ಸೊಪ್ಪ ಒಂದಿಟ್ಟು ಐತೆ, ಹೊಲ್ದಾಗ ಸೆಡೆ ಸೊಪ್ಪು ನೋಡ್ಕೊಂಬಂದು ಕೊಡ್ತೀನಿ. ಹೆಂಗ ನೋಡು, ಒಂದು ಗದ್ದಿ ಸೆಡೆ ಸೊಪ್ಪು ಹಾಕಿ ಮತ್ತೆ ಏಟು ಅನುಕೂಲ. 5 ಕುರಿ ಮರಿ ಆಗ್ಲೇಳು ತಂದು ಅದಕ್ಕೆ ಮತ್ತೆ ಮಾಡೋರಿಗೆ ಯಾವುದಾದ್ರೂ ಐತೆ ಬುದ್ಧವತ್ ನಮ್ಮ ಸರಿ. ನನಗೆ ನಮ್ಮ ರತ್ನಮ್ಮ ಮಾಡೋದು ನೋಡಿ ನನಗೆ ಬೋಲ್ ಸಂತೋಷ ಆಗುತ್ತಪ್ಪ. ಅಲ್ಲ ಕೂಲಿ ಹೋಗ್ಕೊಂಡೇನೆ 5 ಕುರಿ ಮರಿ ಸಾಕ್ಬಿಡ್ತಲ್ಲ. 5 ಕುರಿ ಮರಿ 50,000 ರೂಪಾಯಿ ಲಾಭ, 10,000 ರೂಪಾಯಿ ಒಂದೊಂದು ಲಾಭ. 6 ತಿಂಗಳಿಗೆ 10,000 ರೂಪಾಯಿ, 50,000 ರೂಪಾಯಿ ನೋಡೈತೆ ನೋಡು. ಅಲ್ಲಿ ಕೆಲ್ಸಕ್ಕೆ ಹೋಗುತ್ತೆ. ಅದ್ರಾಗಿಂತ ಇದನ್ನು ಜವಾಬ್ದಾರಿಯಿಂದ ನೋಡ್ಕೊಂಡು ಬಿಡು. ನಮ್ಮ ರತ್ನಮ್ಮ ಗ್ರೇಟ್ ಅನ್ಸುತ್ತೆ. ನಮ್ಮ ರತ್ನಮ್ಮ ನಾನು ಏನೋ ಅನ್ಕೊಂಡಿದ್ದೆ ಮೊದಲು, ಆದ್ರೆ ಈಗ ಗೊತ್ತಾಗ್ತೈತಿ. ಅಂದ್ರೆ ಈ ಹುಡುಗನ ಮಾಡುತ್ತೇಳು. ಸದ್ಯ ಓದ ನಾನು ಅವನ ಇದ್ದೇನೆ ಹೆಂಗಪ್ಪ ಕೇಳಿ ತಾತ ನಾನು ಕಂಬ್ತಿದ್ದೆ. ಓದ ಅವನು ನಾವು ತಿಳಿಯಲ್ಲ. ನಮ್ಮ ರತ್ನಮ್ಗೆ ಏನು ಕಂಪ್ತಿದ್ದೆ. ನಮ್ಮ ರತ್ನಮ್ಮನೇ ಗ್ರೇಟ್. ಬಿಡು. ತಾತ ಹಂಗೆ ಮಾತಾಡ್ತೀಯಾ? ಯಾತಿಲ್ಲ. ಯಾಕೆ? ಏನಿಲ್ಲ ಕಾಣ್ತಾತ. ನಾನು ಯಾರು ಹೇಳಿ? ನಿನ್ನ ಮೊಮ್ಮಗಳು ತಾನೆ. ನಾನು ಯಾರು ತಾತ? ತಾತಪ್ಪ ನಾನು ಯಾರು? ಯಾರಿಗೆ ಗೊತ್ತು? ಬಂದು ಯಾರು ನಾನು ಅಂತಂದ್ರು ನಾನು ಯಾತೇಳ? ಹೋಗು ಸವಿತಮ್ಮ ಶಾಶಿಯಾನ ನೀನು. ಎಲ್ಲ ಕಾಣ್ತಾತ. ನಿನ್ನ ಮೊಮ್ಮಗಳು ನಾನು. ನಿನ್ನ ಮೊಮ್ಮಗಳು ಈಗ ನನಗೆ ದುಡ್ಡು ಕೊಡು. 5 ಲಕ್ಷ ದುಡ್ಡ ಎಲ್ಲ ಮೊಮ್ಮಕ್ಳಿಗೆ ಅಂತೇಳಿ 5 ಲಕ್ಷ ದುಡ್ಡು ಕೊಟ್ಟಿದ್ಯಂತೆ ಗನ್ವಾಗಿ. ನನಗೊಂದು 5 ಲಕ್ಷ ಕೊಡಾಜ. ಎಲ್ಲಿ ತತ್ತೀಯ ದುಡ್ಡ? ತರೋಗು. ಇದ್ರ ಕೊಟ್ಟು ನಿಂತಾಗೇನು ಇಕ್ಕೆಂಬ್ತೀನಿ. ನಮಗೆ ಆಸ್ಪತ್ರೆಗೆ ಹೋಗೋಕೆ ದುಡ್ಡು ಬೇಕು. ಯಾರು ಹೇಳಿದ್ದು ಒಟ್ಟೋದು? ಯಾರು ದುಡ್ಡು ಕೊಟ್ಟವ್ರೆ ಅಂತ? ನಾವು ಯಾರಿಗೂ ಕೊಟ್ಟಿಲ್ಲ. ಸುಮ್ಮನೆ ಹೋಗೋದು ಕಲಿ. ತಾತ ಗನ್ವಾಗಿ ಇವನಿದ್ದವನಿಗೆ ಮನೆ ಕಟ್ಕೊಂಬಕಂತೇಳಿ 5 ಲಕ್ಷ ಕೊಟ್ಟಿದ್ದೀಯಂತೆ. ಇವಳು ಸ್ವಾತಿಗೆ ಅವಳಿಗೂ 5 ಲಕ್ಷ ಕೊಟ್ಟಂತೆ ಗನ್ವಾಗಿ. ಅವ್ರು ಇವತ್ತು ಸರ ಮಾಡ್ಸಕ್ಕೆ ಹಾಕೋದ್ರಂತೆ. ಅಲ್ಲ ನೋಡ್ತಾತ, ನನಗೆ ಮಾತ್ರ ಕೊಡಲ್ಲ ನೀನು. ನಾನೇ ನಿನ್ನ ಮೊಮ್ಮಗಳಲ್ಲ ತಾತ. ನಾನು ಮೊಮ್ಮಗಳೇನೆ ಕೊಡು ಹೇಳ್ತಾತವು. ನಾನು ಮೊಮ್ಮಗಳೇ ಕೊಡ್ತಾತ. ಏನು ಅವರೆಲ್ಲರಿಗೂ ಕೊಡ್ತೀಯಂತೆ ಮೊಮ್ಮಕ್ಕಳು ಅಂತ ನನಗೂ ಕೊಡ್ತಾತ. ಸುಮ್ಮನೆ ಓದ್ತಿಲ್ವಾ ಹಸಿಕೆ? ಸುಮ್ಮನೆ ತಾಯಿ ತಿನ್ಬೇಡ ಇಲ್ಲಿ. ನಾವು ಇಲ್ಲಿ ನಮ್ಮ ಇದ್ರಾಗ ನಾವಿದ್ರೆ ಯಾರಿಗೂ ಕೊಟ್ಟಿಲ್ಲ. ನಾವು 5 ಲಕ್ಷ ಕಟ್ಲಿ ನಾವು ಕೊಡಲ್ಲ. ಸುಮ್ಮನೆ ಹೋಗೋದು ಕಲಿ. ಸುಮ್ಮನೆ ನೋಡ್ರಿ ನೀನು ಇಲ್ಲೋ ತಲೆ ತಿನ್ಬೇಡ. ನಾವೆಲ್ಲಿಂದ ತರ ನಮ್ಗೇನೆ ಇಲ್ಲಿ ಕೊಟ್ಬಿಟ್ಟೇ ಇದ್ರಿ ನೀವು. ಇಲ್ಲಿ ಏನೇನೋ ದುಡ್ದು ಕೊಳ್ಳಜ ಸಂಬಳ ದುಡ್ಕೊಂಬಂದಿದ್ದೆ, ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ, ಕೊಳ್ಳಜ ಇಕ್ಕ ಕೊಡ್ಬಂತಿ ಅಂತ ಏನೋ ನೀವು ಕೊಟ್ಟೇ ಇದ್ರಿ. ಎಂದನೋ ಒಂದು ದಂಡು ತಂದು ಕೊಟ್ಟೇ ಇದ್ರಿ ನೀವು. ಕೊಳ್ಳಜ ಒಂದು ದಂಡು ತಿನ್ನೋ ಅಂತ ಬರೀ ದುಡ್ಡು ಮಾತ್ರ ಕೇಳಕ್ಕೆ ಬತ್ತೀರಿ ಇಲ್ಲಿ. ಹೋಗ್ತಿಲ್ವಾ ಇಷ್ಕೆ? ಹಂಗೆ ಮಾಡಬಾರ್ದು ಕಣ್ತಾತ. ಮೊದ್ಲು ಹಂಗೆ ಸವಿತತೆಗೆ ನೀನು ಗಾನವಾಗಿದ್ದೆ. ನನ್ನ ಮಗಳು ಅಂತ ಗನ್ವಾ ಮಾತಾಡಿಸ್ತಿದ್ದೆ ಸವಿತತೆನ.
ನೀನು ಅಜ್ಜಿ ಸವಿತತ್ತೇನು ಗನ್ಮ ಮಾತಾಡಿಸ್ತಿದ್ರಿ, ಈಗ ಸವಿತತ್ತೇನು ಕಂಡ್ರೆ ಆಗಲ್ಲ ನೀವು. ನಾನೇನೇನು ಬೇರೆಯವ್ರನ್ನ ಮದುವೆ ಆಗಿದ್ದೀನಿ, ಮೊದಲು ನನ್ನ ಮಗಳು ಸವಿತಮ್ಮ ನನ್ನ ಮಗಳು ಅಂತಿದ್ರಿ. ನಾವು ಸಣ್ಣವರಿದ್ದಾಗ ಗನ್ಮ ಮಾತಾಡಿಸ್ತಿರ್ಲಿಲ್ಲಲ್ಲ ಅವರೆಲ್ಲನ. ದೀಪ ಸಂತಪ್ಪ ಅವರು ಕೆಂಚಜ್ಜಿ ಎಲ್ಲ ಮಾತಾಡಿಸ್ತಿರ್ಲಿಲ್ವಲ್ಲ ಅವಾಗೆಲ್ಲ. ನೀವು ಗನ್ವಾಗೆ ನೀನು ಹೆಂಗೆ ನಮಗೆಲ್ಲ ಹೆಂಗೆ ನೋಡ್ಕೊಂತಿದ್ದಲ್ ತಾತ. ಇವಾಗ ಯಾಕ ಬೋಲು ಬದಲಾಗಿದ್ಯಾ ಕಾಣ್ತಾತ. ಅವಾಗೆಲ್ಲ ಹೆಂಗೆ ಇದು ಮಾಡ್ತಿದ್ದೆ, ಸವಿತತ್ತೆ ಮೇಲೆ ಬೋಲ್ ಆಸೆ ಪಡ್ತಿದ್ದೆ. ಯಾಕಜ್ಜ ಯಾಕಂತಳ್ದು ಆತ ದುಡ್ಡು ಕೊಟ್ಟಿದ್ರ ನನಗೂ ಕೊಡ್ರಿ ಅಂತ ಬಂದೈತಿ ಇಲ್ಲಿ. ಹೋಗ್ತಿಲ್ ಬಸ್ಕೆ ಅಂತ ನಾನು ದುಡ್ಡ 5 ಲಕ್ಷ ರೂಪಾಯಿ ದೊನಗೂ ಕೊಟ್ಟಿದ್ರಂತೆ, ಸ್ವಾತಿಗೆ ಕೊಟ್ಟಿದ್ರಂತೆ, ನನಗೂ ಕೊಡ್ರಿ ಅಂತ ಬಂದೈತಿ. ಹ್ಞೂ ಅಜ್ಜಿ, ನೀನೇ ಹೇಳ್ದೆ ತಾನೇ ಕೊಟ್ಟವ್ರೆ ಅಂತ, ಅದಕ್ಕೆ ಕೇಳಿದೆ. ನನಗೂ ಕೊಡ್ಸಜ್ಜಿ, ನಾನು ಮೊಮ್ಮಗಳೇ ತಾನೇ. ನಾನೇನೇನು ಬೇರೆ ಯಾರು ಅಲ್ಲ. ಯಾರು ಮೊಮ್ಮಗಳು ಅಂತಂದರೆ ಚೇರ್ಮನ್ ಸಣ್ಣಪ್ಪನ ಮೊಮ್ಮಗಳು ಅಂತ ತಲೆನೇ ಹೇಳೋದು. ಅದು ಹೆಸರು ಅಂಬದು ಎಲ್ಲೂ ಹೋಗಲ್ಲ. ಚೇರ್ಮನ್ ಸಣ್ಣಪ್ಪ ಮೊಮ್ಮಗಳು ಅಂತ ಹೇಳ್ಬೋದು. ನಾನು ಮೊಮ್ಮಗಳಲ್ಲ ತಾತ. ನಾನು ನಿನಗೆ ಮೊಮ್ಮಗಳು ಎಂಬ ಬಿರುದು ತಂದಿದ್ದೀನಿ, ಮೊಮ್ಮಗಳ ಇದ್ದಾಳೆ ಎಂಬ ಬಿರುದು ತಂದಿದ್ದೀನಿ. ಅದಕ್ಕೆ ಕಣ ತಾತ ಕೊಡೋ ತಾತ ನನಗೆ. ತಾತ ಅದಕ್ಕೆ ಕಣ ತಾತ ಕೊಡೋ ನನಗೂ ತಾತ. ತಾತ ಕೊಡ್ತಾತ ನನಗೂ ಕೊಡ್ತಾತ, ಪ್ಲೀಸ್ ಕಣ್ ತಾತ, ನನಗೂ 5 ಲಕ್ಷ ಕೊಡ್ತಾತ. ಬಿಟ್ಟಾಳೆ ಮಂಗೆ ಕೇಳಕ್ಕೆ ಬಂದವಳು. ಹೋಗಿ ಮರ್ಯಾದಿಲ್ದಾಳೆ. ಏನು ನೀನು ಕೊಟ್ಬಿಟ್ಟಿದ್ದೇನೆ ಹಂಗೆ ಕೇಳಕ್ಕೆ ಬಂದಿದೀಯಾ? ಏನು ಕೊಟ್ಟಿರೋದಾದ್ರೆ ಬಿಡಪ್ಪ, ಕೊಟ್ಟವಳೆ ಕೇಳಕ್ಕೆ ಬಂದವಳೆ ಅನ್ಬೋದು. ಏನು ಕೊಟ್ಟವಳೆ ಮಂಗೆ ಬಂದು ಕೇಳಕ್ಕೆ ಬಂದವಳೆ. ಹೋಗ್ತಿಲ್ ವಾಸಿಕೆ? ಸುಮ್ಮನೆ ಅಲ್ಲ ಕಣಜ್ಜಿ. ಮತ್ತು ನಾನು ಇವಾಗ ಕಷ್ಟದಾಗಿದ್ದೀನಿ, ನಮ್ಮದು ಕಷ್ಟ, ಅದಕ್ಕೆ ಕೇಳಕ್ಕೆ ಬಂದೆ. ತಾತ ಕೊಟ್ಟೈತಲ್ಲ ಅದಕ್ಕೆ ಕೊಡುತ್ತೆ ಅಂತ ಕೇಳಕ್ಕೆ ಬಂದೆ. ಅಲ್ಲ ನಮ್ಗೆ ಯಾರಿಗಿಷ್ಟ ಆಗುತ್ತೋ ಅವ್ರಿಗೆ ಕೊಡ್ತೀವಿ ಅಲ್ಲೇನ ಅಜ್ಜ, ಅಷ್ಟೇ ಹೇಳ್ಬಿಡು. ಅಷ್ಟೇ, ನಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಕೊಡ್ತೀವಿ. ನಮಗೆ ಯಾರ ಮೇಲೆ ಯಾರಿಗೆ ಕೊಡ್ಬೇಕು ಅನ್ಸುತ್ತೆ. ನಾವು ಧನುಷು ಕೊಟ್ಟಿಲ್ಲ, ಧನಪ್ಪಗೂ ನಾವು ಸ್ವಾತಿಗೆ ಅಷ್ಟೇ ಕೊಟ್ಟಿರೋದು. ಅದ್ರ ಮೇಲೆ ಇಷ್ಟ ಆಯ್ತು ಕೊಟ್ವಿ. ಇತ್ತು ಅವ್ರಿಗೆ ಕೊಡ್ಬೇಕು ಅನ್ಸುತ್ತು ಕೊಡ್ಸಿವಿ ಅಷ್ಟೇ. ನಾವು ಕೊಡಲ್ಲ ಬಿಡು, ನಿನ್ನಂತಳಿ ಎಲ್ಲ ನಾನು ಕೊಡಲ್ಲ. ನೀನೇನ ಮಾಡ್ಕೊ ಹೋಗು, ನೀನು ಏನನ ಅಂತ ನಮ್ಮನ್ನೇನು ತಲೆನೇ ಕೆಡಿಸಮಲ್ಲ ನಾವು. ನಮ್ಗೆ ಯಾರೇನು ಕೊಟ್ಬಿಡಲ್ಲ. ನಮ್ಗೀಗ ನಮ್ಮ ಧನಪ್ಪಗೂ ಸ್ವಾತಿಗೂ ಕೊಡ್ಬೇಕಂಬದಿತ್ತು, ಅವ್ರಿಗೆ ಕೊಟ್ಟಿದ್ದೀವಿ. ಇದು ಇರೋದನ್ನ ಇನ್ಯಾತಿಲ್ಲ ನಮ್ಮ ತಗ ಇನ್ಯಾರಿಗೂ ಕೊಡೋಕ್ಕೆ, ಅಷ್ಟೇ ಮುಗೀತು. ಧನುಷ್ ನಮಗೂ ಕೊಟ್ಟಿಲ್ಲ, ನಿನಗೂ ಕೊಟ್ಟಿಲ್ಲ. ಯಾರು ನಮ್ಗೆ ಯಾರಿಗೆ ಕೊಡ್ಬೇಕು ಅನ್ಸುತ್ತೋ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಏನಾನ ಕೊಡ್ಬೇಕು ಅನ್ಸಿರೆ ನನಗೆ ಕೊಡು. ನೆಕ್ಸ್ಟು ನನಗೆ ಕೊಡ್ತಾತ. ನೆಕ್ಸ್ಟು ಇನ್ನೊಂದ್ಸತಿ ಅವ್ರಿಗೆಲ್ಲ ಕೊಟ್ಟಿದ್ಯಲ್ಲ. ನನ್ನ ಮೊಮ್ಮಗ್ಗೆ ಕೊಡ್ತೀನಿ. ಅದೆಲ್ಲ ಯಾರು ಕಂಡವ್ರೆ? ನಾನು ಇನ್ನು ಎಲ್ಲೈತೆ ಯಾರು ಎಲ್ಲ ಕೊಟ್ಟೈತೆ. ನಮ್ಮ ತಗ ಯಾತ್ರದ್ದು ಇಲ್ಲ ಕೊಡೋಕ್ಕೆ, ನಮ್ಮ ತಗ ಯಾತು ಇಲ್ಲ. ಸರಿ ಬಿಡ್ತಾತ ಅಂತ ಹೋಗ್ತೀನಿ ಬಿಡು. ಏನು ಮಾಡೋದು? ಅಲ್ಲ ನೋಡಿ ಪಾಪ, ದುಡ್ಡು ಕೇಳಕ್ಕೆ ಬಂದವಳೆ ಅಲ್ಲ. ಏಟ್ರ ಮಟ್ಟಿಗೆ ಇರ್ಬೇಡ. ದುಡ್ಡ ಕೊಡ್ಬೇಕಂತೆ 5 ಲಕ್ಷ ರೂಪಾಯಿ ದುಡ್ಡ ನನಗೆ ಕೊಡ್ರಿ ಅಂತ ಬಂದವಳ. ಅದಕ್ಕೆ ಹೋಗ್ತಿಲ್ಲ ವಯಸ್ಸಿಗೆ, ನಮ್ಮ ತಗ ಯಾತ್ರದ್ದು ಇಲ್ಲ. ಇನ್ನೇನು ಮತ್ತೆ ಹಂಗೆ ಅಂತ ಕಳಿಸ್ಬೇಕು ಸುಮ್ಮನೆ. ಇವಳಿಗೆ ಮಾತ್ರ ಯಾತೆ ಕೊಡ್ಬಾರ್ದು ಕಾಣ್ತತ್ತ. ಅಪ್ಪ ಮಾತಾಡ್ತಾಳೆ ಅಂದರೆ ತಾತ ನನ್ನಂತೂ ಎಂತೆಂಥ ಮಾತಂದಳು ಬಿಡ್ತಾತ. ನಾವು ಯಾಕೆ ಕೊಡಲ್ಲ ಕಣಪ್ಪ. ಅವ್ರ ಅಪ್ಪ ನಮ್ಮ ಕೈ ಕೊಟ್ಟಿದ್ದೀವಿ ಅಷ್ಟೇ. ಏನಾನು ಮಾಡ್ಕೊಂಬ್ಲೇಳು. ನಾವೇನು ಅವ್ರ ಗೊನ್ನೆ ಆಗೋದು ಬೇಡ, ಇವ್ರ ಗೊನ್ನೆ ಆಗೋದು ಬೇಡ ಅಂತ ಓಟೋನು. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾನ ಮಾಡ್ಕೊಂಬ್ಲೇಳು. ನಾವು ಅದು ಊಟ ಹೇಳೋದು ಕೇಳೋದು ಅವೆಲ್ಲ ಇಲ್ಲ ನಮ್ಮ ತಗವೆಲ್ಲ. ನಾನು ಅದು ದುಡ್ಡು ಕೊಟ್ಟ ಅದಕ್ಕೆ ಸರ ಮಾಡ್ಸಕ್ಕೆ ಹೋಗ್ತಾರೆ ಅಂದಕ್ಕೆ ಅಲ್ಲಿ ಓಡ್ ಬಂದವಳೆ. ನನಗೂ ಕೊಡ್ತಾತ ಅಂತ ಕೇಳಾಕಿ. ನನಗೂ ಕೊಡ್ತಾತ, ನನಗೂ ಸರ ಮಾಡಿಸು ಅಂತ ಹೇಳಿ ಕೇಳಕ್ಕೆ ಬಂದ್ಬಿಟ್ಟವಳು ಆಲೇನೆ. ನೋಡ್ರಿ ಎಂತೆಂಥವ್ರು ಇರ್ತಾರೆ. ಯಪ್ಪ 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 ಯಪ್ಪ. ಅಲ್ಲ ನನಗೂ ಕೊಡು, ಕೊಡ್ತಾತ ಅಂತ ಬಂಗಾಳಿ ಆಡ್ಕೊಂಡು ಬಂದ್ಬಿಟ್ಟಾಳ. ಅಜ್ಜ ಅದೇ ಕಾರಣಕ್ಕೂ ಕೊಡಲ್ಲ. ಅದೇನೇನು ನಾನು ಗೊತ್ತಾಗಲಿ ಅಂತ ಹೇಳಿದ್ದು. ನಾನು ಇಲ್ಲಿ ವಜ್ಜ ಬೈತಾನ ನೀನು ಎಲ್ಲರ ಕುಟ್ಟಿ ಹೇಳ್ಕೊಂಬಂದಿದ್ದೀಯ ಅಂತ. ಏನು ಗೊತ್ತಾಗೋಂಥ ವಿಷಯನೇ. ನಾವು ನನ್ನ ಮೊಮ್ಮಕ್ಳಿಗೆ ಕೊಟ್ಟಿದ್ದೀವಿ. ಯಾರು ಒಟ್ಟೆ ನನ್ನ ಮಕ್ಳಿಗೆ ಕೊಟ್ಟಿದ್ದೀವಪ್ಪ ನಾವು. ನೀವು ಮೊಮ್ಮಕ್ಳಿಗೆ ಯಾತನ ಮಾಡಿಸ್ರಿ, ಯಾತನ ಕೊಡ್ರಿ ಅಂತ ದನಪ್ಪ ಕೊಟ್ಟಿದ್ದೀವಿ. ಅವನ ಮನೆಗೆ ನೀವು ಒಂದು ಇಟ್ಕಟ್ಟಿಗೆ ಅಂತಾನೆ ಅದಕ್ಕೆ ಒಟ್ಟು ನಾವೇ ಪಟ್ಟೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.